ರಾಹುಲ್ ಗಾಂಧಿಯವರು ಶನಿವಾರ ಹೈದರಾಬಾದ್ನಲ್ಲಿ ವಿಶ್ವಕಪ್ ವಿಜೇತ ಅರ್ಜೆಂಟೀನಿಯಾದ ಫುಟ್ಬಾಲ್ ಸ್ಟಾರ್ ಲಿಯೋನೆಲ್ ಮೆಸ್ಸಿ ಅವರನ್ನ ಭೇಟಿಯಾದರು. ಗೋಟ್ ಟೂರ್ ಭಾಗವಾಗಿ ಭಾರತಕ್ಕೆ ಆಗಮಿಸಿರುವ ಮೆಸ್ಸಿಯೊಂದಿಗೆ ಕೆಲ ಸಮಯ ಕಳೆಯುವ ಅವಕಾಶವನ್ನ ರಾಹುಲ್ ಗಾಂಧಿ ಪಡೆದುಕೊಂಡರು. ಈ ಭೇಟಿಯ ವಿಶೇಷ ಕ್ಷಣವಾಗಿ ಮೆಸ್ಸಿ ಅವರಿಗೆ ಗೋಟೆಡ್ ನಂಬರ್ 10 ಎಂಬ ವಿಶೇಷ ಜರ್ಸಿಯನ್ನ ಉಡುಗೊರೆಯಾಗಿ ನೀಡಿದ್ರು. ಹಾಗೆ ಈ ಭೇಟಿಯ ನಂತರ ರಾಹುಲ್ ಗಾಂಧಿ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಖಾತೆಯಲ್ಲಿ ಮೆಸ್ಸಿಯೊಂದಿಗೆ ಕಳೆದ ಕ್ಷಣಗಳ ವಿಡಿಯೋವನ್ನು ಹಂಚಿಕೊಂಡು ವಿವಾ ಫುಟ್ಬಾಲ್ ವಿತ್ ದ ಗೋಟ್ ಲಿಯೋ ಮೆಸ್ಸಿ ಎಂದು ತಾವು ಬರೆದುಕೊಂಡು ವಿಡಿಯೋವನ್ನ ಶೇರ್ ಮಾಡಿಕೊಂಡ್ರು. ವಿಡಿಯೋದಲ್ಲಿ ರಾಹುಲ್ ಮೆಸ್ಸಿ ಪರಸ್ಪರ ಸಂಭಾಷಣೆ ನಡೆಸುವುದು, ಒಟ್ಟಿಗೆ ನಡೆಯುವುದು, ಫೋಟೋಗಳಿಗೆ ಪೋಸ್ಟ್ ನೀಡುವುದು ಹಾಗೂ ಮೆಸ್ಸಿ ಅಭಿಮಾನಿಗಳಿಗೆ ಕೈ ಬೀಸುವ ದೃಶ್ಯಗಳು ಕಾಣಿಸಿಕೊಂಡವು. ಇದಾದ ಬಳಿಕ ಕಾಂಗ್ರೆಸ್ ಪಕ್ಷವು ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಹಾಕಿ ಅರ್ಜೆಂಟೀನಾ ಜರ್ಸಿಯನ್ನ ವಿನ್ಯಾಸಗೊಳಿಸಿ ವಿಶೇಷ ಸ್ಮರಣಾರ್ಥ ಜರ್ಸಿಯನ್ನ ಮೆಸ್ಸಿ ರಾಹುಲ್ ಅವರಿಗೆ ನೀಡಿರುವುದನ್ನು ಕಾಣಬಹುದು. ಜೊತೆಗೆ ಹೈದರಾಬಾದ್ನಲ್ಲಿ ನಡೆದ ಪಂದ್ಯದ ನಂತರ ಕಾರ್ಯಕ್ರಮದ ದೃಶ್ಯಗಳನ್ನು ಕೂಡ ಹಂಚಿಕೊಳ್ಳಲಾಗಿತ್ತು. ಈ ವಿಡಿಯೋದಲ್ಲಿ ಕಾಂಗ್ರೆಸ್ ನಾಯಕರು ಮೆಸ್ಸಿಗೆ ಸ್ಮರಣಿಕೆ ನೀಡುತ್ತಿರುವುದನ್ನ ನೋಡಬಹುದು. ಮೆಸ್ಸಿ ಶನಿವಾರ ಮಧ್ಯಾಹ್ನದೊಳಗೆ ಹೈದರಾಬಾದ್ಗೆ ಆಗಮಿಸಿದ್ದು ಉಪ್ಪಲ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಹಾಜರಾಗಿದ್ರು. ಕ್ರೀಡಾಂಗಣದಲ್ಲಿ ವಿಐಪಿಯಾಗಿದ್ದ ಮೆಸ್ಸಿ ಕ್ಯಾಮರಾಕ್ಕೆ ಕೈ ಬೀಸಿದ ದೃಶ್ಯಗಳು ದೊಡ್ಡ ಪರದೆಯಲ್ಲಿ ಪ್ರಸಾರವಾಗಿದ್ವು. ಆ ವಿಡಿಯೋಗಳು ಇವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಈ ಒಂದು ವಿಡಿಯೋ ಅಭಿಮಾನಿಗಳ ಉತ್ಸಾಹವನ್ನ ಹೆಚ್ಚಿಸಿತು. ಈ ವೇಳೆ ಅವರು ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಮತ್ತು ಗಣ್ಯರನ್ನ ಭೇಟಿಯಾದರು. ಮಕ್ಕಳೊಂದಿಗೆ ಆಡುವುದು, ಅಧಿಕಾರಿಗಳೊಂದಿಗೆ ಸಂಭಾಷಣೆ ನಡೆಸುವುದು ಸೇರಿದಂತೆ ಹಲವು ಅನೌಪಚಾರಿಕ ಕ್ಷಣಗಳು ಕೂಡ ಗಮನ ಸೆಳೆದವು. ಆದ್ರೆ ಮೆಸ್ಸಿಯ ಕೋಲ್ಕತ್ತಾದ ಭೇಟಿ ವಿವಾದದ ಮೂಲಕವೂ ಸುದ್ದಿಯಾಗಿತ್ತು. ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಟಿಕೆಟ್ ದರ ಹೆಚ್ಚಳ ಮತ್ತು ಮೆಸ್ಸಿಗೆ ಸೀಮಿತ ಪ್ರವೇಶ ನೀಡಲಾಗಿದೆ ಎಂಬ ಆರೋಪಗಳ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಆಕ್ರೋಶಗೊಂಡರು. ಪರಿಸ್ಥಿತಿಯು ಕೈತಪ್ಪಿರೋದ್ರಿಂದ ನಿಯಂತ್ರಣವೂ ತಪ್ಪಿ ಗಲಾಟೆ ಮತ್ತು ವಿವಿಧ ರೀತಿಯ ಕೃತ್ಯಗಳು ನಡೆದು ಹೋದವು. ಇದರಿಂದ ಪೊಲೀಸರು ಲಾಠಿ ಚಾರ್ಜ್ ನಡೆಸಬೇಕಾಯಿತು ಮತ್ತು RAF ಪಡೆಯನ್ನ ನಿಯೋಜಿಸಬೇಕಾಯಿತು. ಅಶಾಂತಿಯ ಹಿನ್ನೆಲೆಯಲ್ಲಿ ಮೆಸ್ಸಿ ನಿಗದಿತ ಸಮಯಕ್ಕಿಂತ ಮೊದಲೇ ಕ್ರೀಡಾಂಗಣವನ್ನು ತೊರೆದರು ಎಂಬ ವಿಷಯವೂ ಈಗ ವೈರಲ್ ಆಗ್ತಿದೆ. ಈ ಘಟನೆಗೆ ಸಂಬಂಧಿಸಿ ಗೋ ಟೂರ್ನ ಪ್ರಮುಖ ಸಂಘಟಕರಲ್ಲಿ ಒಬ್ಬರಾದ ಶತಾದ್ರೂ ದತ್ತ ಅವರನ್ನ ಕೋಲ್ಕತ್ತಾ ಪೊಲೀಸರು ಬಂಧಿಸಿದ್ದಾರೆ. ದುರುಪಯೋಗ ಮತ್ತು ಅವ್ಯವಸ್ಥೆಯ ಕುರಿತು FIR ದಾಖಲಾಗಿದ್ದು ಸಂಪೂರ್ಣ ತನಿಖೆ ನಡೆಸಲಾಗ್ತಿದೆ ಎಂದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದ ಜಾವೇದ್ ಶಾಮೀಮ್ ತಿಳಿಸಿದ್ದಾರೆ. ಒಟ್ನಲ್ಲಿ ಮೆಸ್ಸಿಯ ಭಾರತ ಪ್ರವಾಸ ಒಂದ್ ಕಡೆ ಅಭಿಮಾನಿಗಳಿಗೆ ಅಪೂರ್ವ ಕ್ಷಣವನ್ನ ನೀಡಿದ್ರೆ, ಮತ್ತೊಂದು ಕಡೆ ಕೋಲ್ಕತ್ತಾದಲ್ಲಿ ನಡೆದ ಈ ಒಂದು ಘಟನೆ ವಿವಾದಕ್ಕೂ ಕಾರಣವಾಗಿದೆ. ಇದರ ಮಧ್ಯೆ ಬಂದ ರಾಹುಲ್ ಗಾಂಧಿಗೆ ಮೆಸ್ಸಿಯನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿರುವುದು ಕೂಡ ಸದ್ಯ ಭಾರಿ ಸದ್ದಿನ ಸುದ್ದಿಗೆ ಕಾರಣವಾಗಿದೆ. ಸದ್ಯ ಇಷ್ಟರ ಮಧ್ಯೆ ಇನ್ನೊಂದು ವಿಚಾರ ಚರ್ಚೆಗೆ ಕಾರಣವಾಗಿದೆ. ಅದೇನು ಅಂತ ಹೇಳಿದ್ರೆ, ಮೆಸ್ಸಿ ಅವರು ರಾಹುಲ್ ಗಾಂಧಿಗೆ ನೀಡಿರುವ ಜರ್ಸಿಯನ್ನ ರೇವಂತ್ ರೆಡ್ಡಿ ಅವರು ತಮ್ಮ ಕೈಯಾರೆ ಬಟ್ಟೆಯ ಕ್ವಾಲಿಟಿಯನ್ನ ಚೆಕ್ ಮಾಡುವಂತೆ ವಿಡಿಯೋದಲ್ಲಿ ಕಾಣಿಸಿಕೊಂಡಿದೆ. ನಿಜಕ್ಕೂ ರೇವಂತ್ ರೆಡ್ಡಿ ಅವರು ಮೆಸ್ಸಿ ಅವರು ರಾಹುಲ್ ಗಾಂಧಿಗೆ ಕೊಟ್ಟಿರುವ ಜರ್ಸಿಯ ಕ್ವಾಲಿಟಿಯನ್ನ ಚೆಕ್ ಮಾಡಿದ್ರಾ ಎನ್ನುವ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿಲ್ಲ. ನಿಮಗೂ ಅವರು ಜರ್ಸಿಯನ್ನ ಚೆಕ್ ಮಾಡದ ರೀತಿ ಕಾಣ್ತಾ ಇದೆಯಾ ಅನ್ನೋದನ್ನ ಒಂದು ಬಾರಿ ಗಮನಿಸಿ ನೋಡಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.